ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನೋಡಿ, ನಮ್ಮ ಹೊಲಕ್ಕೆ ಯಾವ ಗೊಬ್ಬರ ಹಾಕೋದು ಒಳ್ಳೇದು? ಹಸುಗೊಬ್ಬರನಾ, ಕುರಿಗೊಬ್ಬರನಾ, ಇಲ್ಲ ಕೋಳಿಗೊಬ್ಬರನಾ? ಇದು ಯಾವಾಗ್ಲೂ ನಮ್ಗೆ ಬರೋ ಪ್ರಶ್ನೆ ಅಲ್ದಾ? ಆದ್ರೆ ಉತ್ತರ ಇವುಗಳಲ್ಲಿ ಒಂದನ್ನ ಆರಿಸೋದರಲಿಲ್ಲ. ಬದಲಿಗೆ ಈ ಮೂರರ ಶಕ್ತಿನ ಒಟ್ಟಿಗೆ ಸೇರಿಸಿ ಒಂದು ಸೂಪರ್ ಕಾಂಪೋಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದಿರಾ? ಬನ್ನಿ, ಇವತ್ತು ಆ ಒಂದು ಅದ್ಭುತ ವಿಧಾನದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಹೌದು, ಕೃಷಿಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕೆ ಇದೇ ದಾರಿ. ಒಂದೊಂದೇ ಗೊಬ್ಬರ ಬಳಸಿದ್ರೆ ಸಿಗೋ ಲಾಭ ಬೇರೆ. ಆದ್ರೆ ಈ ಮೂರನ್ನೂ ಸರಿ ಪ್ರಮಾಣದಲ್ಲಿ ಬೆರೆಸಿದಾಗಿದೆಯಲ್ಲ, ಅಲ್ಲೇ ಅಸಲಿ ಮ್ಯಾಜಿಕ್ ಇರೋದು. ಒಂದು ಅದ್ಭುತ ಶಕ್ತಿ ಹುಟ್ಕೊಳುತ್ತೆ. ಇದು ಬರೀ ಮಣ್ಣಿನ ಆರೋಗ್ಯ ಅಷ್ಟೇ ಅಲ್ಲ, ನಮ್ಮ ಬೆಳೆಯ ಇಳುವರಿ, ಅದರ ಕ್ವಾಲಿಟಿ ಎಲ್ಲವನ್ನೂ ಜಾಸ್ತಿ ಮಾಡುತ್ತೆ. ಅದು ಹೇಗೆ ಅಂತ ಈಗ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸರಿ, ಇದರ ಹಿಂದಿರೋ ಸೈನ್ಸ್ ತುಂಬಾ ಸಿಂಪಲ್, ಆದ್ರೆ ಪವರ್ಫುಲ್. ನಮ್ಮ ಮಣ್ಣು ಕೂಡ ನಮ್ಥರಾನೇ ಗೊತ್ತಾ? ನಮ್ಗೆ ಹೇಗೆ ಬರೀ ಒಂದೇ ತರ ಊಟ ಮಾಡಿದ್ರೆ ಸಾಕಾಗಲ್ವೋ, ಮಣ್ಣಿಗೂ ಹಾಗೇನೆ. ಅದಕ್ಕೂ ಒಂದು ಬ್ಯಾಲೆನ್ಸ್ಡ್ ಡಯಟ್ ಬೇಕು. ಬರೀ ಒಂದೇ ಗೊಬ್ಬರ ಹಾಕಿದ್ರೆ ಗಿಡಕ್ಕೆ ಬೇಕಾಗಿರೋ ಎಲ್ಲಾ ಪೋಷಕಾಂಶಗಳು ಸರಿಯಾದ ಟೈಮ್ಗೆ ಸಿಗಲ್ಲ. ಆದ್ರೆ ಈ ಮೂರನ್ನೂ ಸೇರ್ಸಿದಾಗ ಒಂದು ಕಂಪ್ಲೀಟ್ ಮೀಲ್ ಸಿಸ್ಟಮ್ ರೆಡಿ ಆಗತ್ತೆ. ಮೊದಲನೇದು ಹಸುಗೊಬ್ಬರ. ಇದನ್ನ ಈ ಮಿಕ್ಸ್ನ ಫೌಂಡೇಶನ್ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇದು ಮಣ್ಣಿಗೆ ಕೋಟಿಗಟ್ಲೆ ಒಳ್ಳೆ ಸೂಕ್ಷ್ಮಜೀವಿಗಳನ್ನ ಸೇರಿಸುತ್ತೆ. ಈ ಸೂಕ್ಷ್ಮಜೀವಿಗಳ ಆರ್ಮಿಯೇ ನಮ್ಮ ಮಣ್ಣಿಗೆ ಜೀವಾಳ. ಇವೇ ಮಣ್ಣನ್ನ ಜೀವಂತವಾಗಿಟ್ಟು ಅಲ್ಲಿರೋ ಪೋಷಕಾಂಶಗಳನ್ನ ಕರಗಿಸಿ ಗಿಡಗಳು ಸುಲಭವಾಗಿ ತಗೊಳ್ಳೋ ಹಾಗೆ ಮಾಡೋದು. ಎರಡನೇದು ಕುರಿಗೊಬ್ಬರ. ಇದರ ಸ್ಪೆಷಾಲಿಟಿನೇ ಸ್ಲೋ ಆ್ಯಂಡ್ ಸ್ಟೆಡಿ. ಇದು ಒಂಥರ ಫಿಕ್ಸ್ಡ್ ಡೆಪಾಸಿಟ್ ಇದ್ದಾಗೆ. ತನ್ನಲ್ಲಿರೋ ಪೋಷಕಾಂಶಗಳನ್ನ ಒಂದೇ ಸರಿ ಬಿಟ್ಕೊಡಲ್ಲ, ಬದಲಿಗೆ ನಿಧಾನವಾಗಿ ತಿಂಗಳುಗಟ್ಟಲೆ ಗಿಡಕ್ಕೆ ಸಪ್ಲೈ ಮಾಡ್ತಾನೇ ಇರುತ್ತೆ. ಇದರಿಂದ ಗಿಡಕ್ಕೆ ಊಟದ ಚಿಂತೆಯೇ ಇರಲ್ಲ, ಸಖತ್ ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಇನ್ನು ಮೂರನೇದು ಕೋಳಿಗೊಬ್ಬರ. ಇದು ಪಕ್ಕಾ ಪವರ್ ಹೌಸ್. ಗಿಡಕ್ಕೆ ಇನ್ಸ್ಟೆಂಟ್ ಎನರ್ಜಿ ಬೇಕು ಅಂದಾಗ ಇದು ಬೇಕೇ ಬೇಕು. ಅದರಲ್ಲೂ ಎಲೆಗಳು ಪಚ್ಚ ಹಸಿರಾಗಿ ಹುಲುಸಾಗಿ ಬೆಳೆಯೋಕೆ ಬೇಕಾದ ನೈಟ್ರೋಜನ್ ಇದರಲ್ಲಿ ಭರ್ಜರಿಯಾಗಿದೆ. ಬೆಳೆ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಇದೊಂದು ಅದ್ಭುತ ಬೂಸ್ಟರ್ ಇದ್ದಾಗ. ನೋಡಿ, ಇದೇ ಅಸ್ಲಿ ಮ್ಯಾಜಿಕ್. ಈ ಮೂರನ್ನೂ ಸೇರಿಸಿದಾಗ ಒಂದು ಸಿನರ್ಜಿ ಎಫೆಕ್ಟ್ ಅಂತ ಆಗತ್ತೆ. ಸಿನರ್ಜಿ ಅಂದ್ರೆ ಏನಪ್ಪಾ ಅಂದ್ರೆ 1+1+1 3 ಆಗೋದಲ್ಲ, ಬದ್ಲಿಗೆ 5 ಅಥವಾ 10 ಆಗೋದು. ಅಂದ್ರೆ ಒಂದರ ಶಕ್ತಿ ಇನ್ನೊಂದನ್ನ ಜಾಸ್ತಿ ಮಾಡತ್ತೆ. ಫಾಸ್ಟಾಗಿ ಪವರ್ ಕೊಡೋ ಕೋಳಿಗೊಬ್ಬರ, ಸ್ಲೋವಾಗಿ ಊಟ ಕೊಡೋ ಕುರಿಗೊಬ್ಬರ, ಆರು ಮಣ್ಣಿಗೆ ಲೈಫ್ ಕೊಡೋ ಹಸುಗೊಬ್ಬರ, ಇವೆಲ್ಲ ಸೇರಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗತ್ತೆ. ಗಿಡಕ್ಕೆ ಯಾವಾಗ ಯಾವುದು ಬೇಕೋ ಅದು ಆಟೋಮ್ಯಾಟಿಕ್ ಆಗಿ ಸಿಗುತ್ತೆ. ಹಾಗಾದ್ರೆ ಈ ಪರ್ಫೆಕ್ಟ್ ಮಿಕ್ಸ್ ಮಾಡಕ್ಕೆ ಬೇಕಾಗಿರೋ ಆ ಸೀಕ್ರೆಟ್ ಫಾರ್ಮುಲಾ ಯಾವುದು? ಯಾವುದನ್ನ ಎಷ್ಟೆಷ್ಟು ಬೆರೆಸಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ? ಬನ್ನಿ ಈಗ ಅದನ್ನೇ ನೋಡೋಣ. ಇಲ್ಲಿದೆ ನೋಡಿ ಆ ಗೋಲ್ಡನ್ ರೇಷಿಯೋ, 50-30-20. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಂದ್ರೆ ನೀವು ತಗೊಳ್ಳೋ ಒಟ್ಟು ಗೊಬ್ಬರದಲ್ಲಿ 50% ಹಸುಗೊಬ್ಬರ, 30% ಕುರಿಗೊಬ್ಬರ ಮತ್ತು 20% ಕೋಳಿಗೊಬ್ಬರ. ಈ ಅನುಪಾತ ತುಂಬಾನೇ ಇಂಪಾರ್ಟೆಂಟ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನೀವೊಂದು 100 kg ಮಿಕ್ಸ್ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ 50 kg ಹಸುಗೊಬ್ಬರ, 30 kg ಕುರಿಗೊಬ್ಬರ, 20 kg ಕೋಳಿಗೊಬ್ಬರ ಇರಬೇಕು. ಇಲ್ಲಿ ಒಂದು ವಾರ್ನಿಂಗ್: ಕೋಳಿಗೊಬ್ಬರವನ್ನು ಮಾತ್ರ 20%ಗಿಂತ ಜಾಸ್ತಿ ಮಾಡ್ಲೇಬೇಡಿ. ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಸಿಕ್ಕಾಪಟ್ಟೆ ಹೀಟಾಗಿ ಗಿಡದ ಬೇರನೆ ಸುಟ್ಟಾಕೋ ಚಾನ್ಸ್ ಇರುತ್ತೆ. ಸೊ ಈ ರೇಷಿಯೋನ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು ತುಂಬಾನೇ ಮುಖ್ಯ. ನಮ್ಮ ಮಿಕ್ಸನ್ನ ಇನ್ನೂ ಪವರ್ಫುಲ್ ಮಾಡೋಕೆ ಇಲ್ಲೊಂದು ಬೋನಸ್ ಐಟಮ್ ಇದೆ. ಅದೇ ಬೇವಿನ ಹಿಂಡಿ. ಪ್ರತಿ 1 kg ಗೊಬ್ಬರಕ್ಕೆ ಒಂದು 5-10 kg ಬೇವಿನ ಹಿಂಡಿ ಸೇರ್ಸಿದ್ರೆ 2 ಸೂಪರ್ ಲಾಭ ಇದೆ. ಮೊದಲನೇದು, ಇದು ಮಣ್ಣಲ್ಲಿರೋ ಜಂತುಹುಳು, ಬೇರುಹಾಳು ಮಾಡೋ ಫಂಗಸ್ ಇವೆಲ್ಲ ಕಂಟ್ರೋಲ್ ಮಾಡುತ್ತೆ. ಎರಡನೇದು, ಇದು ಪೋಷಕಾಂಶಗಳು ವೇಸ್ಟ್ ಆಗದ ಹಾಗೆ ನಿಧಾನವಾಗಿ ರಿಲೀಸ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಸರಿ, ಈಗ ಎಲ್ಲ ಪದಾರ್ಥಗಳನ್ನು ಸರಿಯಾದ ರೇಷಿಯೋದಲ್ಲಿ ಮಿಕ್ಸ್ ಮಾಡಿದಾಯ್ತು. ಆದ್ರೆ ಇದನ್ನ ಹಾಗೇ ತಗೊಂಡು ಹೋಗಿ ಹೊಲಕ್ಕೆ ಹಾಕೋ ಹಾಗೆಲ್ಲ. 1 ನಿಮಿಷ. ಇದನ್ನ ಒಂದು ಬೆಸ್ಟ್ ಕ್ವಾಲಿಟಿ ಕಾಂಪೋಸ್ಟ್ ಆಗಿ ಬದಲಾಯಿಸಕ್ಕೆ ನಾವು 30 ದಿನ ಕಾಯ್ಲೇಬೇಕು. ಆ 30 ದಿನದ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಹೇಗಿರುತ್ತೆ ಅಂತ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಪ್ರೋಸೆಸ್ ತುಂಬಾ ಸಿಂಪಲ್. ಫಸ್ಟ್ 3 ಗೊಬ್ಬರಗಳನ್ನ ಒಂದು ನೆರಳಿರೋ ಜಾಗದಲ್ಲಿ ರಾಶಿ ಹಾಕಿ. ನೆಕ್ಸ್ಟ್ ಅವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲವೂ ಒಂದಕ್ಕೊಂದು ಬೆರಿಬೇಕು. ಆಮೇಲೆ ಬೇವಿನ ಹಿಂಡಿ ಹಾಕಿ ಮತ್ತೊಂದ್ಸರಿ ಕಲ್ಸಿ. ಅಷ್ಟೇ. ಈಗ ಈ ರಾಶಿನ 30 ದಿನಗಳ ಕಾಲ ಅದರ ಪಾಡಿಗೆ ಅದನ್ನ ಬಿಟ್ಬಿಡ್ಬೇಕು.
ಆ 30 ದಿನಗಳಲ್ಲಿ ಆ ರಾಶಿ ಒಳಗಡೆ ಒಂದು ಬಯೋಲಾಜಿಕಲ್ ಚೇಂಜ್ ನಡೀತಾ ಇರುತ್ತೆ. ಮೊದಲ 5 ದಿನ ಸಿಕ್ಕಾಪಟ್ಟೆ ಫೀಟ್ ಉತ್ಪತ್ತಿಯಾಗಿ ಕೆಟ್ಟ ಬ್ಯಾಕ್ಟೀರಿಯಾ, ಕಳೆ ಬೀಜ ಎಲ್ಲಾನೂ ಸತ್ಹೋಗುತ್ತೆ. ಆಮೇಲಿನ 10 ದಿನ ನಮ್ಮ ಒಳ್ಳೆ ಸೂಕ್ಷ್ಮ ಜೀವಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಮಲ್ಟಿಪ್ಲೈ ಆಗಿ ಗೊಬ್ಬರವನ್ನ ಡಿಕಂಪೋಸ್ ಮಾಡಕ್ ಶುರು ಮಾಡುತ್ತವೆ. ಕೊನೆ 15 ದಿನದಲ್ಲಿ ಪೋಷಕಾಂಶಗಳೆಲ್ಲ ಸ್ಟೇಬಲ್ ಆಗಿ ಗೊಬ್ಬರ ಸಾಫ್ಟ್ ಆಗಿ ಕಪ್ಪು ಬಣ್ಣಕ್ಕೆ ತಿರುಗಿ ಒಳ್ಳೆ ಮಣ್ಣಿನ ವಾಸನೆ ಬರುವಾಗ ನಮ್ಮ ಸೂಪರ್ ಕಾಂಪೋಸ್ಟ್ ರೆಡಿ. ಆದ್ರೆ ಒಂದು ವಿಷಯ, ಇದನ್ನ ಮರಿಲೇಬಾರ್ದು. ಈ 30 ದಿನದ ಪ್ರೋಸೆಸ್ನಲ್ಲಿ ಅತೀ ಮುಖ್ಯವಾದ ಒಂದೇ ಒಂದು ವಿಷಯ ಅಂದ್ರೆ ತೇವಾಂಶ, ಅಂದ್ರೆ ಮಾಯಿಶ್ಚರ್. ರಾಶಿ ಒಣಗಬಾರ್ದು. ಬೇಕು ಅಂದಾಗ ಸ್ವಲ್ಪ ನೀರ್ ಚಿಮುಕಿಸ್ತಾನೇ ಇರಬೇಕು. ಯಾಕಂದ್ರೆ ಮಾಯಿಶ್ಚರ್ ಇಲ್ಲ ಅಂದ್ರೆ ನಮ್ಮ ಕೋಟಿಗಟ್ಲೆ ಸೂಕ್ಷ್ಮ ಜೀವಿಗಳು, ನಮ್ಮ ವರ್ಕರ್ಸ್ ಕೆಲ್ಸ ಮಾಡೋದೇ ಇಲ್ಲ. ಆಗ ಇಡೀ ಪ್ರೋಸೆಸ್ಸೇ ಫೇಲ್ ಆಗ್ಬಿಡುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. 30 ದಿನ ಆದ್ಮೇಲೆ ನಮ್ಮ ಸೂಪರ್ ಸಾಯಿಲ್ ಬಳಕೆಗೆ ರೆಡಿ. ಸರಿ, ಈಗ ಇದನ್ನ ನಮ್ಮ ಭೂಮಿಗೆ ಹೇಗೆ, ಎಷ್ಟು ಹಾಕಬೇಕು ಮತ್ತು ಹಾಕುವಾಗ ನಾವು ಸಾಮಾನ್ಯವಾಗಿ ಮಾಡೋ ತಪ್ಪುಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. 1 ಎಕರೆಗೆ ರೆಕಮೆಂಡ್ ಮಾಡೋ ಡೋಸ್ ಅಂದ್ರೆ 2 ರಿಂದ 3 ಟನ್. ನಿಮ್ಮ ಮಣ್ಣು ಆಲ್ರೆಡಿ ಚೆನ್ನಾಗಿದ್ರೆ 2 ಟನ್ ಸಾಕು. ಸ್ವಲ್ಪ ಸತ್ವ ಕಡಿಮೆ ಇದೆ ಅನ್ಸಿದ್ರೆ 3 ಟನ್ ಹಾಕಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸರಿ, 2 ಟನ್ ಅಂದ್ರೆ 2000 ಕೆಜಿ. ಅದಕ್ಕೆ ಲೆಕ್ಕಾಚಾರ ಹೀಗಿದೆ: 1000 ಕೆಜಿ ಹಸುಗೊಬ್ಬರ, 600 ಕೆಜಿ ಕುರಿಗೊಬ್ಬರ, 400 ಕೆಜಿ ಕೋಳಿಗೊಬ್ಬರ, ಅದು ಸುಮಾರು 100 ರಿಂದ 150 ಕೆಜಿ ಬೇವಿನ ಹಿಂಡಿ. ನಿಮ್ಗೆ ಒಂದು ಅಂದಾಜು ಸಿಗ್ಲಿ ಅಂತ ಹೇಳ್ತೀನಿ. ಒಂದು ಮಾಮೂಲಿ ಟ್ರ್ಯಾಕ್ಟರ್ ಟ್ರೇಲರ್ನಲ್ಲಿ ಸುಮಾರು 1.5 ರಿಂದ 2 ಟನ್ ಗೊಬ್ಬರ ಹಿಡಿಯುತ್ತೆ. ಈ 3 ತಪ್ಪುಗಳನ್ನ ಮಾತ್ರ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ಮೊದಲನೇದು, ಹಸಿ ಕೋಳಿಗೊಬ್ಬರನ್ನ ಡೈರೆಕ್ಟಾಗಿ ಗಿಡಕ್ಕೆ ಹಾಕೋದು. ಇದು ಬೇರನ್ನೇ ಸುಟ್ಟಾಕುತ್ತೆ, ಹುಷಾರ್. ಎರಡನೇದು, ಒಣಗಿ ಬಿರುಕು ಬಿಟ್ಟಿರೋ ನೆಲಕ್ಕೆ ಗೊಬ್ಬರ ಹಾಕೋದು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಮೂರನೇದು, ಗೊಬ್ಬರ ಹಾಕಿದ ಮೇಲೆ ಮಲ್ಚಿಂಗ್ ಮಾಡೋದನ್ನ ಮರೆಯೋದು. ಹಾಗೆ ಮಾಡಿದ್ರೆ ಬಿಸಿಲಿಗೆ ತೇವಾಂಶನೂ ಹೋಗುತ್ತೆ, ನಮ್ಮ ಸೂಕ್ಷ್ಮ ಜೀವಿಗಳು ಸತ್ತೋಗ್ತವೆ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರ್ಬೋದು: ಇಷ್ಟೆಲ್ಲ ಕಷ್ಟಪಡೋ ಬದಲು ಮಾರ್ಕೆಟ್ನಲ್ಲಿ ಸಿಗೋ ರೆಡಿಮೇಡ್ ಕಾಂಪೋಸ್ಟ್ ತಂದ್ರೆ ಆಯ್ತಲ್ವಾ ಅಂತ. ಖಂಡಿತ ತರ್ಬೋದು. ಆದ್ರೆ ನಾವು ಮನೇಲ್ ಮಾಡಿದ್ದಕ್ಕೂ ಅಂಗಡಿಯಿಂದ ತಂದಿದ್ದಕ್ಕೂ ಇರೋ ದೊಡ್ಡ ವ್ಯತ್ಯಾಸ ಏನು ಅಂತ ನೋಡೋಣ ಬನ್ನಿ. ನೋಡಿ, ಕಂಪ್ಯಾರಿಸನ್ ತುಂಬಾ ಕ್ಲಿಯರ್ ಆಗಿದೆ. ನಾವು ಮಾಡೋ ಮಿಕ್ಸ್ನಲ್ಲಿ ಏನೇನಿದೆ ಅಂತ ನಮ್ಗೆ ಕಣ್ಣಾರೆ ಗೊತ್ತಿರುತ್ತೆ. ಪಕ್ಕಾ ಪ್ಯೂರ್, ಖರ್ಚು ಕೂಡ ತೀರಾ ಕಡಿಮೆ, ಕ್ವಾಲಿಟಿ ಬಗ್ಗೆ 100ಕ್ಕೆ 100 ಗ್ಯಾರಂಟಿ ಇರುತ್ತೆ. ಆದ್ರೆ ಮಾರ್ಕೆಟ್ನಲ್ಲಿ ಸಿಗೋದ್ರಲ್ಲಿ ಕಾಸ್ಟ್ ಕಮ್ಮಿ ಮಾಡೋಕೆ ಮಣ್ಣು, ಇನ್ಯಾವುದೋ ಫಿಲ್ಲರ್ಸ್ ಬೆರೆಸಿರೋ ಚಾನ್ಸ್ ಇರುತ್ತೆ. ರೇಟು ಜಾಸ್ತಿ, ಆದ್ರೆ ಕ್ವಾಲಿಟಿ ಬಗ್ಗೆ ಗ್ಯಾರಂಟಿ ಇರಲ್ಲ. ಈ ಕಾಂಪೋಸ್ಟ್ ಎಂಥ ಪವರ್ಫುಲ್ ಅಂದ್ರೆ, ಇದನ್ ನೋಡಿದ ತಕ್ಷಣ ಗಿಡಗಳು ಬಾಸ್, ಇವತ್ ನಮ್ಗೆ ಫುಲ್ ಮೀಲ್ ಸಿಕ್ಕಿದೆ ಅಂತ ಖುಷಿ ಪಡ್ತವೆ. ಯಾಕಂದ್ರೆ ಅವುಗಳಿಗೆ ಬೇಕಾದ ಪ್ರತಿಯೊಂದು ಪೋಷಕಾಂಶನೂ ಬ್ಯಾಲೆನ್ಸ್ಡ್ ಆಗಿ ಕರೆಕ್ಟ್ ಟೈಮ್ಗೆ ಇದ್ರಲ್ಲಿ ಸಿಗತ್ತೆ. ಸೊ ನಾವು ಕಲಿಬೇಕಾಗಿರೋ ಪಾಠ ತುಂಬಾ ಸಿಂಪಲ್. ನಮ್ಮ ಮಣ್ಣಿಗೆ ನಾವೊಂದು ಒಳ್ಳೆ ಬ್ಯಾಲೆನ್ಸ್ಡ್ ಊಟ ಕೊಟ್ರೆ ಆ ಮಣ್ಣು ನಮ್ಗೋಸ್ಕರ ಕೆಲಸ ಮಾಡಿ ಒಳ್ಳೆ ಇಳುವರಿ ಕೊಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಮಣ್ಣನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಮಣ್ಣು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಈ ಪೂರ್ತಿ ಪ್ರಾಸೆಸ್ ನೋಡಿದ ಮೇಲೆ ನೀವು ಕೂಡ ನಿಮ್ಮ ಜಮೀನಿನಲ್ಲಿ ಈ 30 ದಿನದ ಸೂಪರ್ ಕಾಂಪೋಸ್ಟ್ ಮಾಡೋಕೆ ಟ್ರೈ ಮಾಡ್ತೀರಾ? ಇದ್ರ ಬಗ್ಗೆ ಏನನ್ಸುತ್ತೆ? ಕೊನೆಗೆ ಈ ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ: ಕರೆಕ್ಟ್ ಮಿಕ್ಸ್ ಪ್ಲಸ್ ಕರೆಕ್ಟ್ ಪ್ರಾಸೆಸ್ ಈಕ್ವಲ್ಸ್ ಬಂಪರ್ ಇಳುವರಿ. ಇದರಲ್ಲಿ ಡೌಟೇ ಇಲ್ಲ. ಕಡಿಮೆ ಖರ್ಚಲ್ಲಿ ಜಾಸ್ತಿ ಲಾಭ ಮಾಡಕ್ಕೆ ಇದೊಂದು ಸೂಪರ್ ದಾರಿ.